ಅರ್ಚಕರೇ ಬಹಳ ವಿಶೇಷವಾಗಿ ದಾನದ ಮಹತ್ವದ ಬಗ್ಗೆ ಹೇಳ್ತಾ ಇದ್ರಿ. ಯಾವುದೇ ಸಂದರ್ಭದಲ್ಲೂ ಕೂಡ ದಾನವನ್ನ ಮಾಡಿದ್ರೆ ಅದು ಯಾವತ್ತೂ ನಮಗೆ ಕೆಡಕಾಗೋದಿಲ್ಲ, ಒಳಿತೇ ಆಗುತ್ತೆ. ಅದರ ಜೊತೆಗೆ ಒಂದು 7.5 ಶನಿ ಅಂತ ಹೇಳ್ತಾರೆ. ಈ ಒಂದು 7.5 ಶನಿ ಅಂದ್ರೇನು, ಜೊತೆಗೆ ಒಂದು 7.5 ಶನಿ ಅನ್ನೋದು ಒಂದು ರಾಶಿಯಲ್ಲಿ ಇದ್ದಾಗ ಏನೆಲ್ಲ ತೊಂದರೆಗಳಾಗುತ್ತೆ, ಜೊತೆಗೆ ಏನೆಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಅರ್ಚಕರೇ? ನೋಡಿ, ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರೋದು ಈ 7.5 ಅಂದರೆ ಏನು. ಅದನ್ನು ಸಾರ್ಧ ಸಪ್ತಮ ಅಂತ ಹೇಳ್ತೀವಿ. ಅಂದರೆ 7.5 ವರ್ಷ. ಎಲ್ಲರೂ ನಮ್ಗೆ 7.5 ವರ್ಷ ಶನಿ ಇದೆಯಾ, 7.5 ವರ್ಷ ಶನಿ ಇದೆಯಾ ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ. ಅಯ್ಯೋ ನಮ್ಗೆ ಯಾವಾಗ ಬರುತ್ತೆ ಅಂತ. ನೋಡಿ, 12 ರಾಶಿಯನ್ನು ಶನಿ ಪರಮಾತ್ಮ ಸುತ್ತಬೇಕಾದ್ರೆ ಒಂದೊಂದು ರಾಶಿಯಲ್ಲಿ 2.5 ವರ್ಷ ಇರ್ತಾನೆ. ಒಂದು ರಾಶಿಯಲ್ಲಿ 2.5 ವರ್ಷ ಶನಿ ಬೇಕು ದಾಟಲಿಕ್ಕೆ. 12 ವರ್ಷ ದಾಟಬೇಕಾದ್ರೆ 30 ವರ್ಷ ಬೇಕು. ಅಂದರೆ 12 ರಾಶಿಯನ್ನು ಸುತ್ತ ಹಾಕಬೇಕಾದ್ರೆ 30 ವರ್ಷ ಬೇಕು ಶನಿ ಪರಮಾತ್ಮನಿಗೆ. ಇದು ಒಂದು ವಿಚಾರ. ಇಲ್ಲಿ ಈಗ ಪ್ರಸ್ತುತ ಶನಿ ಪರಮಾತ್ಮ ಮೀನರಾಶಿಯಲ್ಲಿ ಇದ್ದಾನೆ. ಮೀನರಾಶಿಯಲ್ಲಿ ಈಗ ಮೀನರಾಶಿಯಲ್ಲಿ ಶನಿ ಪರಮಾತ್ಮನ ಸಂಚಾರ ಆಗ್ತಾ ಇದೆ. ಈಗ ನಾವು ತಿಳ್ಕೊಳ್ಬೇಕು 7.5 ಯಾರಿಗಿದೆ ಅಂಥೇಳಿ. ನೋಡಿ, 7.5 ವರ್ಷ ಅಂದರೆ ಯಾವ ರಾಶಿಯಲ್ಲಿ ಶನಿ ಪರಮಾತ್ಮ ಇರ್ತಾನೆ ಅದಕ್ಕೆ 2.5 ವರ್ಷ ಆ ರಾಶಿ. ಆದರೆ ಹಿಂದಿನ ರಾಶಿ ಏನು ಬರುತ್ತೆ, ಈಗ ಮೀನರಾಶಿ ಅಂದರೆ ಕುಂಭರಾಶಿಯದು 2.5 ವರ್ಷ, ಮೇಷರಾಶಿಯದು 2.5 ವರ್ಷ, ಒಟ್ಟು 7.5 ವರ್ಷ 7.5 ಶನಿ. ಈಗ ಮೀನರಾಶಿಯವರಿಗೆ 7.5 ವರ್ಷ ಶನಿ ನಡೀತಾ ಇದೆ, 2.5 ವರ್ಷ ಕಳೀತವರಿಗೆ. ಕುಂಭರಾಶಿಯಿಂದ ಮುಗಿದು ಮುಂದಕ್ಕೆ ಬಂದಿದ್ದಾನೆ ಶನಿ ಪರಮಾತ್ಮ. ಈಗ ಮೀನದಲ್ಲಿದ್ದಾನೆ. ಇನ್ನು ಮುಂದಿನ ವರ್ಷ 2027ಕ್ಕೆ ಮೇಷರಾಶಿಗೆ ಹೋಗ್ತಾನೆ. ಅಲ್ಲಿಗೆ 5 ಕಳೆಯುತ್ತೆ, 2.5 ವರ್ಷ ಬ್ಯಾಲೆನ್ಸ್ ಇರುತ್ತೆ. ಯಾರಿಗೆ? ಮೀನರಾಶಿಯವರಿಗೆ. ಅಂದರೆ ಒಂದು ರಾಶಿಗೆ 7.5 ವರ್ಷ ಆ ರೀತಿ ಇರೋದಿಲ್ಲ ಅರ್ಚಕರೇ. 7.5 ವರ್ಷ 2.5 ಕಳೀತಾ ಬರುತ್ತೆ. ಈಗ ಸ್ವಾಮಿ ಮೇಷರಾಶಿಗೆ ಹೋದ ತಕ್ಷಣ ಕುಂಭರಾಶಿ ಮುಗಿದೋಯ್ತು. ಈಗ ಕುಂಭರಾಶಿಯವರಿಗೆ 6 ವರ್ಷ ಕಳೀತಾ ಇದ್ದಾರೆ. ಇವಾಗ ಮೀನದಲ್ಲಿದ್ದಾನೆ ಶನಿ ಪರಮಾತ್ಮ. ಮೀನದಿಂದ ಮೇಷರಾಶಿಗೆ 2027ಕ್ಕೆ ಹೋಗ್ತಾರೆ. ಆಗ ಕುಂಭರಾಶಿಗೆ 7.5 ವರ್ಷ ಶನಿ ಮುಗೀತು. ಆಗ ಎಲ್ಲಿಗೆ ಶುರುವಾಗುತ್ತೆ? ವೃಷಭ ರಾಶಿಯವರಿಗೆ ಶನಿ ಶುರು. ವೃಷಭ ರಾಶಿಯವರಿಗೆ 2027ರ ನಂತರದಲ್ಲಿ 7.5 ವರ್ಷ ಶನಿ ಸ್ಟಾರ್ಟ್ ಆಗುತ್ತೆ. ಕುಂಭರಾಶಿಯವರೇ ಮುಗೀತದೆ. ಆದರೆ ಸ್ವಲ್ಪನಾರು ಪರಿಣಾಮ ಇರುತ್ತಾ ಅರ್ಚಕರೇ, ಹೇಗೆ? ಈಗ ಒಂದು ರಾಶಿಯನ್ನ ಶನಿ ಬಿಟ್ಟು ಹೋದ್ರೂ ಕೂಡ ಅದರ ಒಂದು ಪರಿಣಾಮ ಹಂಗೆ ಇರುತ್ತಾ, ಅಥವಾ ಏನಾಗುತ್ತೆ ಆ ಒಂದು ಸಂದರ್ಭ? ಅಲ್ಲ, ಕುಂಭರಾಶಿಗೆ 7.5 ವರ್ಷ ಶನಿ ಮುಗ್ದೋಗುತ್ತೆ. 2027ಕ್ಕೆ ಕುಂಭರಾಶಿಯವರಿಗೆ 7.5 ವರ್ಷ ಶನಿ ಮುಗಿಯುತ್ತೆ. ಇಲ್ಲಿ ರಾಶಿಯನ್ನು ಹೇಳಿದ ತಕ್ಷಣ ಇವರಿಗೆ ದೋಷ ಇದೆ, ಇವರಿಗೆ ಬಹಳ ಕ್ರೂರವಾಗಿದೆ, ಇವರಿಗೆ ಇದರಿಂದ ಬಹಳ ತೊಂದರೆ ಆಗುತ್ತೆ ಅಂತ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅವರವರ ಜಾತಕದಲ್ಲಿ ಶನಿ ಪರಮಾತ್ಮನ ಸ್ಥಾನ ಎಲ್ಲಿದ್ದಾನೆ ಜಾತಕದಲ್ಲಿ. ಈಗ 7.5 ವರ್ಷ ಶನಿ ನಡೆಯುವಾಗ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ನಾವು ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ಬರೀ ರಾಶಿಯ ಮೇಲೆ. ಯಾಕೆಂದರೆ ಈಗ ಕುಂಭರಾಶಿಯವರಿಗೆ ಅಂತ ಇಟ್ಕೊಳ್ಳೋಣ, ಅವರ ಜನ್ಮ ಜಾತಕದಲ್ಲಿ ಕುಂಭರಾಶಿಯಲ್ಲೇ ಶನಿ ಪರಮಾತ್ಮ ಇದ್ದರೆ, ಕುಂಭರಾಶಿಯಲ್ಲೇ ಶನಿ ಪರಮಾತ್ಮ ಜಾತಕದಲ್ಲಿದ್ದರೆ ಅವ್ರಿಗೆ ಯಾವುದೇ ರೀತಿಯ ಬಾಧೆಗಳು ಬರೋದಿಲ್ಲ ಅವ್ರು ಹುಟ್ಟುವಾಗ. ಮಕರ ರಾಶಿಯಲ್ಲಿದ್ದರೂ ಯಾವುದೇ ರೀತಿಯಾದಂಥ ದೋಷಗಳು ಅವರಿಗೆ ಬರೋದಿಲ್ಲ. ಅಥವಾ ತುಲಾ ರಾಶಿಯಲ್ಲಿದ್ದರೂ ಯಾವುದೇ ರೀತಿಯಾದಂತಹ 7.5 ಶನಿ ದೋಷನೂ ಅವ್ರಿಗೆ ಬರೋದಿಲ್ಲ. ಕಾರಣ ಯಾಕೆಂದರೆ ಮಕರ ಮತ್ತು ಕುಂಭರಾಶಿ ಶನಿ ಪರಮಾತ್ಮನ ಸ್ವಕ್ಷೇತ್ರ, ಅಲ್ಲಿ ತುಂಬ ಪವರ್ಫುಲ್ ಆಗಿರ್ತಾನೆ ಭಗವಂತ. ಹಾಗೆ ತುಲಾರಾಶಿ ಶನಿ ಪರಮಾತ್ಮನಿಗೆ ಉಚ್ಚ ಸ್ಥಾನ, ಪರಮೋಚ್ಚ ಸ್ಥಾನ. ಹಾಗಾಗಿ ಅವರವರ ಜಾತಕದಲ್ಲಿ ಅಂಶ ಕುಂಡಲಿ ಮತ್ತು ನವಾಂಶ ಕುಂಡಲಿ ಅಂತ ಹೇಳ್ತೇವೆ. 2 ಕುಂಡಲಿ ಇರುತ್ತೆ, ಅಂಶ ಮತ್ತು ನವಾಂಶ. ನಾವು ಎರಡೂ ಕುಂಡಲಿಯನ್ನು ಜಾತಕವನ್ನು ನೋಡಿದಾಗ ಶನಿ ಪರಮಾತ್ಮ ಎಲ್ಲಿದ್ದಾನೆ ಅನ್ನೋದು ನಿರ್ಣಯ ಮಾಡಿಕೊಂಡು ನಂತರದಲ್ಲಿ ಅವರಿಗೆ ಎಷ್ಟು ಕ್ರೂರತೆಯಾಗಿದೆ. ಅವರಿಗೆ 7.5 ಶನಿ ಕೆಲವರಿಗೆ 7.5 ಶನಿಯಲ್ಲೇ ಒಳ್ಳೆಯದಾಗೋದು ಇದೆ, ಆ ಚಾನ್ಸು ಇದೆ. ಎಲ್ಲರೂ 7.5. ಇಲ್ಲಿ ನಮಗೆ ದೇವರ ಮೇಲೆ ಭಯ ಇರಬಾರ್ದು, ಭಕ್ತಿ ಇರಬೇಕು. ಭಯ ಬೇರೆ, ಭಕ್ತಿ ಬೇರೆ. ಶನಿ ಪರಮಾತ್ಮ ಅಂದ ತಕ್ಷಣ ಅಯ್ಯೋ ಏನೋ ಆಗೋಗ್ಬಿಡ್ತು. ಶನಿ ನಮಗೇನೋ ತೊಂದರೆ ಕೊಟ್ಬಿಡ್ತಾನೆ. ಶನಿಗೆ ತೊಂದರೆ ಕೊಡೋದು ಒಂದೇ ಕೆಲಸ ಅಲ್ಲ, ಶನಿ ಮಾಡಿದಷ್ಟು ಒಳ್ಳೆಯ ಕೆಲಸ ಇನ್ಯಾವ ಗ್ರಹನೂ ಮಾಡಲ್ಲ. ಅವನ ಹೆಸರೇ ಸ್ಥಿರ ಅಂಥೇಳಿ. ಶನಿ ಪರಮಾತ್ಮ ಒಳ್ಳೇದು ಮಾಡಿದ್ರೆ ಶಾಶ್ವತವಾಗಿ ನಮ್ಮ ಸ್ಥಿರವಾಗಿರುತ್ತೆ, ಯಾವತ್ತೂ ಹೋಗೋದಿಲ್ಲ. ಅಷ್ಟು ಪವರ್ಫುಲ್ ಗ್ರಹ. ನವಗ್ರಹಗಳಲ್ಲಿ ಇವು ಸೂರ್ಯನಿಂದ ಶನಿ, ರಾಹು, ಕೇತು ಜ್ಯೋತಿಷ್ಯಾಸ್ತ್ರದಲ್ಲಿ ಎಲ್ಲದಕ್ಕೂ ಪ್ರಭಾವ ಒಂದೇ.
ನೀವು ಸೂರ್ಯನೂ ಒಂದೇ, ಚಂದ್ರನೂ ಒಂದೇ, ಕುಜನೂ ಒಂದೇ, ಬುಧ, ಗುರು, ಶುಕ್ರ, ಶನಿ ಎಲ್ಲ ಗ್ರಹಗಳು ಒಂದೇ, ಸ್ಥಾನಮಾನ ಒಂದೇ ಕೊಟ್ಟಿದ್ದೇವೆ. ನಾವು ಮಾತ್ರ ಶನಿ ಪರಮಾತ್ಮನಿಗೆ ಭಯಂಕರವಾದಂತಹ ಒಂದು ಭಯ ಬೀಳುವಂತಹ ವ್ಯವಸ್ಥೆ, ಅಥವಾ ಅದನ್ನು ನಾವು ವೈಚಾರಿಕತೆಯಿಂದ ವ್ಯವಸ್ಥೆ ಒಳಗಡೆ ಜನಗಳು ಆ ರೀತಿಯಾದಂಥ ಒಂದು ಮೂಢನಂಬಿಕೆಗೆ ಬಿದ್ದುಬಿಟ್ಟಿದ್ದಾರೆ. ಶನೈಶ್ವರ ಅಂದರೆ ಆಗೋಯ್ತು, ನಮಗೇನೋ ತೊಂದರೆ ಕೊಟ್ಬಿಡ್ತಾನೆ, ನಮಗೆ ತೊಂದರೆನೇ ಆಗೋದು, ಶನೈಶ್ವರ ಬಂದುಬಿಟ್ರೆ ನಮ್ಗೆ ಒಳ್ಳೆಯದೇ ಆಗೋದಿಲ್ಲ ಅನ್ನುವಂಥ ಮೂಢನಂಬಿಕೆ ಕೆಲವರಲ್ಲಿದೆ. ಹಾಗಾಗಿ ನಾನು ವೀಕ್ಷಕರಲ್ಲಿ ವಿನಂತಿ ಮಾಡ್ತೇನೆ, ಶನಿ ಪರಮಾತ್ಮನಿಂದ ತೊಂದರೆಯೇ ಆಗುತ್ತೆ ಅಂತ ಯಾರೂ ಭಯ ಬೀಳೋದು ಬೇಡ. ನಾಳೆ ಯಾಕೆ ನಾವು ವಿಶೇಷವಾಗಿ ಮಾಡ್ತಾ ಇದ್ದೀವಿ ಅಂದರೆ, ನಾಳೆ ಶನೈಶ್ವರ ಜಯಂತಿ ಇದೆ, ಬಹಳ ಪ್ರಸನ್ನನಾಗಿರ್ತಾನೆ. ನಾವೆಲ್ಲ ದೇವರ ಜಯಂತಿ ನಾವು ವಿಶೇಷವಾಗಿ ಮಾಡ್ತೀವಿ. ಈಗ ಗೋಕುಲಾಷ್ಟಮಿ ಇದೆ ಅಲ್ವಾ ಹೇಳಿ, ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಹುಟ್ಟಿದ್ದು ಅಂತ ಅವತ್ತು ನಾವು ಭಾಳ ವಿಶೇಷವಾಗಿ ಕೃಷ್ಣನ ಆರಾಧನೆ ಮಾಡ್ತೀವಿ, ಕೃಷ್ಣನ ಅನುಗ್ರಹ ನಮಗೆ ಬೇಕು ಅಂತೇಳಿ. ಶ್ರೀರಾಮನವಮಿ ಇದೆ. ಹಾಗೆ ಶನೈಶ್ವರ ಜಯಂತಿಯ ದಿನ, ಅದರಲ್ಲೂ ನಾಳೆ ವಿಶೇಷವಾಗಿ ಶನಿವಾರ ಬಂದಿರೋದ್ರಿಂದ ಪ್ರಸನ್ನನಾಗಿರ್ತಾನೆ. ಹಾಗಾಗಿ ಅವನ ಆರಾಧನೆಯನ್ನು ನಾಳೆ ವಿಶೇಷವಾಗಿ ಮಾಡಿದಾಗ ಜಾತಕದಲ್ಲಿ ದೋಷ ಇದ್ದು ಅವರಿಗೆ ತೊಂದರೆ ಬರುವಂಥ ಸೂಚನೆಗಳಿದ್ದರೆ ಈ 7.5 ಸಂದರ್ಭದಲ್ಲಿ ಅವರಿಗೆ ಅದು ಬಹಳ ಸುಲಭವಾಗಿ ನಾಳೆ ಪರಿಹಾರ ಆಗುತ್ತೆ.